ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಇವತ್ತು ಗ್ರಿಲ್ ಚಿಕನ್ ಮಾಡ್ತಾಯಿದ್ದಾನೆ. ಹೋಮ್ ಮೇಡ್ ಗ್ರಿಲ್ ಹೇಗೆ ಮಾಡೋದು ಅಂತೇಳಿ ಈಸಿಯಲ್ಲಿ ಮಾಡೋದು ನೋಡ್ಕೊಳ್ವಾ. ನೋಡಿ, ಒಂದು ಬೌಲ್ ತೊಗೊಂಡಿದ್ದಾನೆ. ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಆದಷ್ಟು ಸ್ವಲ್ಪ ಗಟ್ಟಿ ಇರಲಿ ಮೊಸರು. ಮತ್ತು ನೋಡಿ, 1-1.5 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಿದ್ದಾನೆ. ಚಿಲ್ಲಿ ಪೌಡರ್ ಆದಮೇಲೆ ಗರಂ ಮಸಾಲೆ ಹಾಕಿದ್ದಾನೆ. ಸ್ವಲ್ಪ ಗರಂ ಮಸಾಲೆ ಪೌಡರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಜೀರಾ ಪೌಡರ್. ನಾವು ಯಾವುದೇ ಎಣ್ಣೆ ಇಲ್ಲದೆ ಒಂದು ಚಿಕನ್ ತಿನ್ನಬೇಕಂದ್ರೆ ರಪ್ಪ ಮಾಡ್ಕೊಳ್ಬೇಕಂದ್ರೆ ಈಗೆಲ್ಲ ಮಾಡಿಕೊಂಡು ಒಂದು ಟೇಸ್ಟ್ ಆಗ್ತದೆ. ಮಕ್ಕಳಿಗೆ ಒಂದು ಇಷ್ಟ ಆಗ್ತದೆ. ಅವನೇ ಮಾಡ್ತಿರೋದ್ರಿಂದ ಇದು ಕೊತ್ತಂಬರಿ ಪೌಡರ್ ಸ್ವಲ್ಪ ಹಾಕಿ ರುಚಿ ಬರಲಿ ಅಂತ. ನಮಗೆ ಗ್ರಿಲ್ ಚಿಕನ್ ಇದು ಪೌಡರ್ ಸಿಕ್ಕಿದರೆ ಅದು ಸಹ ಒಳ್ಳೆಯದಾಗ್ತದೆ. ಸ್ವಲ್ಪ ಹಳದಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಲಿಂಬೆ ಒಂದು ಲಿಂಬೆ ಹಿಂಡ್ತಾ ಇದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಬೇಕಿದ್ರೆ ಸ್ವಲ್ಪ ವಿನೆಗರ್ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದು ಲಿಂಬೆ ಹಾಕ್ತದೆ ನನ್ನ ಮಗ. ಬೀಜೆಲ್ಲ ತೆಗೆದಿಟ್ಕೊಂಡಿದ್ದಾನೆ. ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಈ ಪೇಸ್ಟ್ ರೆಡಿ ಆಗಬೇಕು. ಉಪ್ಪು ಎಲ್ಲ ಮಸಾಲೆ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಕೆಲವರು ಮೊಟ್ಟೆ ಹಾಕ್ತಾರೆ. ಮೊಟ್ಟೆ ಹಾಕಿದರೆ ಮೊಟ್ಟೆ ಲೇಯರ್ ಬರ್ತದೆ. ಯಾಕೆಂದರೆ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ. ಹಾಗಾಗಿ ಮೊಟ್ಟೆ ಹಾಕಿದರೆ ಅದರದ್ದೇ ವಾಸನೆ ಬರ್ತದೆ. ಹಾಗಾಗಿ ಮೊಟ್ಟೆ ಹಾಕ್ತಾಯಿಲ್ಲ ನಾನು. ನೀವು ಬೇಕಿದ್ರೆ ಮೊಟ್ಟೆ ಹಾಕ್ಕೊಳ್ಳಿ. ನಮಗೆ ಎಷ್ಟು ಚಿಕನ್ ಬೇಕು ಆ ಚಿಕನ್ ಅಷ್ಟು ಹಾಕ್ಬಿಟ್ಟು ಅದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಚೆಂದ ಮಾಡಿ ಮಿಕ್ಸ್ ಮಾಡಿ 1 ಗಂಟೆಯಿಂದ 1.5 ಗಂಟೆ ತನಕ ನಮಗೆ ಅದು ಇದರಲ್ಲಿ ಇಡಬೇಕು. ಯಾವುದರಲ್ಲಿ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಅದು ಒಳ್ಳೆ ಉಪ್ಪು ಖಾರ ಆಗಿ ಕೋಲ್ಡಾಗಿ ಎಲ್ಲ ಹೇಳ್ಕೊಳ್ತದೆ. ಒಳ್ಳೆ ಹೇಳ್ಕೊಳ್ತದೆ. ಇಟ್ಟರೆ ಅದು ಮಿಕ್ಸ್ ಮಾಡಿ ಇಟ್ಟ ತಕ್ಷಣ ಹೇಳ್ಕೊಳ್ತದೆ. ಮತ್ತು ಒಂದು ದೊಡ್ಡ ಪ್ಯಾನ್ ಇಟ್ಕೊಳ್ಳಿ. ನಾವು ಇದ್ರ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ತಿದ್ವಿ. ಇದು ಕಬ್ಬಿಣ ಪ್ಯಾನ್ ಇದ್ದರೆ ಒಳ್ಳೆಯದಾಗ್ತದೆ. ಕಬ್ಬಿಣ ಕಾವಲಿ ಟೈಪ್ ಇದ್ದರೆ. ಇದು ನಾನ್ ಸ್ಟಿಕ್ ಪ್ಯಾನ್ ಮಾಡೋದು. ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಹಾಗೆ ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ದಾನೆ. ಆ ಪ್ಯಾನು ಇಟ್ಕೊಂಡು ಅದರಲ್ಲಿ ಕಬ್ಬಿಣದ ಇಟ್ಕೊಂಡ್ರೆ ಸ್ವಲ್ಪ ಬೇಗ ರೋಸ್ಟ್ ಆಗ್ತದೆ. ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ನನಗೆ ಇದರಲ್ಲಿ ಮಾಡೋದಕ್ಕೆ ಹೇಳಿದಾಗ ಅವನು ಬಟರ್ ಹಾಕಿ ಆಯ್ತು ಅದರಲ್ಲಿ. ಇದಕ್ಕೆ ಬಟರ್ ಹಾಕಿದ್ದಾನೆ ನೋಡಿ. ಬಟರ್ ನಿಮಗೆ ಎಷ್ಟು ಬೇಕಷ್ಟು ಬಟರ್ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಅಂತ ಹಾಕಬೇಕಂತಿಲ್ಲ. ಬೇಕಿದ್ರೆ ತುಪ್ಪ ಬೇಕಿದ್ರೆ ಹಾಕ್ಕೊಳ್ಳಿ ನೀವು. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಆ ಕರ್ಬೇವಿನ ಸೊಪ್ಪು ಅದರಲ್ಲೇ ಫ್ರೈ ಆಗಬೇಕು ತವದಲ್ಲಿ. ಅದು ಫ್ರೈ ಆದ ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟ ಚಿಕನ್ ಉಂಟಲ್ಲ, ಚಿಕನ್ ಇದಕ್ಕೆ ಹಾಕುವ. ಒಂದೊಂದೇ ತೆಗೆದು ಕರೆಕ್ಟಾಗಿ ಇಟ್ಟು ಅದಕ್ಕೆ ಬೇಯಲಿಕ್ಕೆ ಇಡುವ. ಒಂದೊಂದು ತೆಗೆದು ಈಗ ನಮಗೇನಾದರೂ ಇದರಲ್ಲಿ ಓವನ್ ಇದ್ದರೆ ಓವನಲ್ಲಿ ಸಹ ಮಾಡಲಿಕ್ಕಾಗ್ತದೆ. ಆದರೆ ಓವನ್ ಇಲ್ಲದಿದ್ದರೆ ಓವನ್ ಎಲ್ಲರ ಹತ್ರ ಇರಬೇಕಂತೆಲ್ಲ. ಓವನ್ ಇಲ್ಲದಿದ್ದರೆ ಈ ಥರ ಇಟ್ಟು ಕ್ಲೀನ್ ಮಾಡಿ ಎಲ್ಲ ಇಟ್ಟು ಅದನ್ನು ಕರೆಕ್ಟಾಗಿ ಒಂದು ಒಳ್ಳೆ ದಪ್ಪ ಇದರದ್ದು ಮುಚ್ಚಳ ಉಂಟಲ್ಲ. ನನ್ನ ಹತ್ರ ಮುಚ್ಚಳ ಇಲ್ಲ. ನನ್ನದೊಂದು ದೊಡ್ಡದೊಂದು ತಪ್ಪಲೆ ಇತ್ತು, ಸ್ಟೀಲ್ ತಪ್ಪಲೆಗೆ ಬೌಲ್ ಟೈಪು. ಆ ಬೌಲ್ ಮುಚ್ಚಿದ್ದೀನಿ ನಾನು. ನೋಡಿ, ಈ ಥರ ಮುಚ್ಚಿಟ್ಟು ಅದು ಬಟರ್ ಪರಿಮಳ ಹೊರಗೆ ಹೋಗಬಾರ್ದು. ಹಾಗೆ ಕ್ಲೀನಾಗಿ ಕವರಾಗಿ ಮುಚ್ಚಿಟ್ಟಿದ್ದೀನಿ ನೋಡಿ. ಈ ಥರ ಸ್ಲೋ ಗ್ಯಾಸಲ್ಲಿ ನಮಗೆ ಮೀಡಿಯಮ್ ಗ್ಯಾಸ್ ಘಾಟ್ ಬರೋದಿಲ್ಲದಾಗೆ ಮೀಡಿಯಮ್ ಗ್ಯಾಸಲ್ಲಿ ಬೇಯಲಿಕ್ಕೆ ಇಡಬೇಕು. ತಿರುಗಿಸಿಟ್ಟು ನೋಡಿ, ಒಳ್ಳೆ ಬೆಂದಿದೆ ನೋಡಿ. ಈ ಥರ ಬೇಯಿಸಬೇಕು. ಬೇಯಿಸಿಬಿಟ್ಟು ನಾವು ಯಾವುದೇ ಎಣ್ಣೆ ಇಲ್ಲದೆ ಕ್ಲೀನಾಗಿ ಹೋಮ್ ಮೇಡ್ ಗ್ರಿಲ್ ಚಿಕನ್ ಮಾಡಲಿಕ್ಕೆ ಒಳ್ಳೆ ರುಚಿ ಆಗ್ತದೆ ನೋಡಿ. ಈ ಥರ ಆಗಿದೆ. ಈಗ ನಾವು ಈ ಗ್ರಿಲ್ ಚಿಕನ್ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀವಿ. ನೀವು ಸಹ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.